ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ಅಕ್ವೇರಿಯಂ ಮೋಟ್ರ್ ಅಂದರೆ ಅಕ್ವೇರಿಯಂ ಫಿಲ್ಟರ್ಸಲ್ಲಿ ಯಾವ್ಯಾವ ಟೈಪ್ ಇದೆ ಮತ್ತು ಅದರ ಯೂಸಸ್ ಏನಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟು ನೀವು ನೋಡ್ಬೋದು. ಇವಾಗ ನೀವು ನೋಡ್ತಾ ಇರೋದು ಬಂದು ಸ್ಪಾಂಜ್ ಫಿಲ್ಟರ್ ಅಂತಾರೆ. ಅಂದರೆ ನಾರ್ಮಲ್ ಇದು ಸ್ಪಾಂಜ್ ಫಿಲ್ಟರು. ಇದು ಬಂದು ಮೋಟ್ರು ಬೇರೆ ಕಡೆಯಿಂದ ಕನೆಕ್ಷನ್ ಕೊಟ್ಟರೆ, ಅಂದರೆ ನೀವು ನಾರ್ಮಲ್ ಮೋಟರ್ ಇಕ್ಕಿರ್ತೀರಲ್ಲ, ಅದು ಬಂದು ಆ ಕನೆಕ್ಷನಿಂದ ಇದು ಸ್ಪಾಂಜ್ ಒಳಗೆ ಕೊಟ್ಟರೆ ಬಂದು ನಿಮಗೆ ಫಿಲ್ಟರ್ ಆಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಬಂದು ಇದು ಪವರ್ ಹೆಡ್ ಅಂತಾರೆ. ಅಂದರೆ ಪವರ್ ಫಿಲ್ಟ್ರ್, ಇದು ಪವರ್ ಹೆಡ್ ಅಂತಾರೆ. ಈ ಫಿಲ್ಟ್ರ್ ಬಂದು ನಿಮಗೆ ಒಳಗಿರುತ್ತೆ. ಈ ಫಿಲ್ಟ್ರ್ ಬಂದು ನಿಮಗೆ ಒಳಗಿರೋದು ಗಲೀಜಿನಲ್ಲೆಲ್ಲ ಫಿಲ್ಟ್ರ್ ಮಾಡುತ್ತೆ ಮತ್ತು ಒಂದು ಪವರ್ ಆಗಿ ವರ್ಕ್ ಆಗುತ್ತೆ. ಈ ಫಿಲ್ಟ್ರು ಒಂದು ಅಡಿ ಟ್ಯಾಂಕಿಂದ ಒಂದು 3 ಅಡಿ ಟ್ಯಾಂಕ್ ತನಕ ಯೂಸ್ ಮಾಡ್ಬೋದು. ಇದು ಪವರ್ ಹೆಡ್ಡಲ್ಲೇ ಬಂದು ಇದು ಬಯೋಲಾಜಿಕಲ್ ಮೀಡಿಯಾ ಫಿಲ್ಟ್ರ್ ಅಂತ. ಇದರಲ್ಲಿ ಬಂದು 3 ಲೇಯರ್ ಇರುತ್ತೆ, ಇಲ್ಲಾಂದರೆ 2 ಲೇಯರು ಇಲ್ಲ 4 ಲೇಯರು ಇರುತ್ತೆ. ಈ ಫಿಲ್ಟ್ರ್ಗಳು ಬಂದು ನಿಮಗೆ ಬಯೋಲಾಜಿಕಲ್ ಫಿಲ್ಟ್ರೇಷನ್ ಮಾಡುತ್ತೆ. ಅಂದರೆ ಒಳ್ಳೆ ಅಮೋನಿಯಾ ಬಂದು ನಿಮಗೆ ನೈಟ್ರೇಟ್ ಮಾಡಿಕೊಡುತ್ತೆ. ಈ ಥರ ಮಾಡೋದ್ರಿಂದ ಬಂದು ನೀರು ಕ್ಲೀನಾಗಿರುತ್ತೆ ಮತ್ತು ಫಿಶ್ಶಿಗೂ ಯಾವುದು ರೋಗ ಬರೋಲ್ಲ. ಇದು ಬಂದು ಬಯೋಲಾಜಿಕಲ್ ಫಿಲ್ಟರ್ಸ್ ಅಂತಾರೆ. ಈ ಥರ ಇದ್ದರೆ ಇವಾಗ ನೀವು ನೋಡ್ತಾ ಇರೋದು ಬಂದು ಇದು ಹ್ಯಾಂಗ್ ಆನ್ ಫಿಲ್ಟರ್ ಅಂತಾರೆ. ಈ ಫಿಲ್ಟ್ರ್ ಬಂದು ಪ್ಲಾಂಟೆಡ್ ಟ್ಯಾಂಕಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಮತ್ತು ನಾರ್ಮಲ್ ಟ್ಯಾಂಕಲ್ಲೂ ಯೂಸ್ ಮಾಡ್ಬೋದು. ಇದು ಚೆನ್ನಾಗಿ ಫಿಲ್ಟ್ರ್ ಮಾಡುತ್ತೆ ಮತ್ತು ಒಂದು 2.5 ಟ್ಯಾಂಕಿಂದ ಒಂದು 3 ಅಡಿ ಟ್ಯಾಂಕ್ ತನಕ ಯೂಸ್ ಮಾಡ್ಬೋದು ನೀವು. ಇವಾಗ ನೀವು ನೋಡ್ತಾ ಇರೋದು ಬಂದು ಇದು ಟಾಪ್ ಫಿಲ್ಟರ್ ಅಂತಾರೆ. ಇದು ಬಂದು ಫಿಲ್ಟ್ರೇಷನ್ ಬಂದು ಮೇಲಾಗುತ್ತೆ. ಅಂದರೆ ಮೇಲ್ಗಡೆ ಒಂದು ಬಾಕ್ಸ್ ಥರ ಕಾಣಿಸುತ್ತಲ್ಲ, ಅಲ್ಲಿ ಬಂದು ನಿಮಗೆ ಸ್ಪಾಂಜು ಮತ್ತು ಸೆರಾಮಿಕ್ ರಿಂಗ್ಸು ಈ ಥರ ಬಯೋಮೀಡಿಯಾ ಏನಾದ್ರು ಆ್ಯಡ್ ಮಾಡಿದರೆ ಅದರಲ್ಲಿ ಫಿಲ್ಟರ್ ಆಗಿ ಬರುತ್ತೆ ಮತ್ತು ಟ್ಯಾಂಕು ಕ್ಲೀನಾಗಿರುತ್ತೆ ಇದು ಯೂಸ್ ಮಾಡೋದ್ರಿಂದ. ಇದು ಬಂದು 3 ಅಡಿ ಟ್ಯಾಂಕಿಂದ ಒಂದು 5.5 ಟ್ಯಾಂಕ್ ತನಕನೂ ಯೂಸ್ ಮಾಡ್ಬೋದು. ಇವಾಗ ನೀವು ನೋಡ್ತಾ ಇರೋದು ಬಂದು ಇದು ಕ್ಯಾನಿಸ್ಟರ್ ಫಿಲ್ಟರ್ ಅಂತಾರೆ. ಇದು ಬಂದು ಒಂಥರ ಕ್ಯಾನ್ ಥರ ಇರುತ್ತೆ. ಫಿಲ್ಟ್ರೇಷನ್ ಬಂದು ಈ ಕ್ಯಾನ್ ಒಳಗೆ ಆಗುತ್ತೆ. ಇದರಲ್ಲಿ ಬಂದು ಎಲ್ಲ ಸ್ಪಾಂಜು ಆ ಥರ ಎಲ್ಲ ಇರುತ್ತೆ. ಮತ್ತು ಈ ಫಿಲ್ಟ್ರ್ ನೋಡಿ, ಈ ಪಿಕ್ಚರಲ್ಲಿ ನೀವು ನೋಡ್ಬೋದು, ಟ್ಯಾಂಕ್ ಪಕ್ಕದಲ್ಲಿ ಇಕ್ಕಿರ್ತಾರೆ, ಇಲ್ಲ ಟ್ಯಾಂಕ್ ಕೆಳಗಡೆ ಇಕ್ಕಿರ್ತಾರೆ. ಅದು ಬಂದು ಸಂಪ್ ಥರ, ಅಂದರೆ ಅದು ಒಳಗೆ ಹೋಗ್ಬಿಟ್ಟು ಫಿಲ್ಟ್ರೇಷನ್ ಆಗಿಬಿಟ್ಟು ಮತ್ತು ಮೇಲೆ ಟ್ಯಾಂಕಿಗೆ ಬರ್ತಾ ಇರುತ್ತೆ. ಈ ಥರ ಇಕ್ಕೋದ್ರಿಂದನೂ ಟ್ಯಾಂಕ್ ಕ್ಲೀನಾಗಿರುತ್ತೆ ಮತ್ತು ಆ ಫಿಲ್ಟ್ರನ್ನು ವಾರಕ್ಕೊಂದ್ಸಲಿ ಫುಲ್ ಒಳಗೆಲ್ಲ ಕ್ಲೀನ್ ಮಾಡ್ಕೊಬೇಕು. ಇವಾಗ ನೀವು ನೋಡ್ತಾ ಬಂದು ಬಯೋ ಫಿಲ್ಟರ್ ಅಂತಾರೆ. ಈ ಫಿಲ್ಟ್ರೂ ಹಂಗೆ ಅಷ್ಟೇ. ಇದು ಬಂದು ಒಂದು ಮೋಟ್ರಲ್ಲಿ ಕನೆಕ್ಟ್ ಮಾಡಬೇಕು. ಅಂದರೆ ಒಳಗೆ ಪಕ್ಕದಲ್ಲಿ 2 ಸ್ಪಾಂಜ್ ಇದೆಯಲ್ಲ, ಅದರಲ್ಲಿ ಬಂದು ಫಿಲ್ಟರ್ ಆಗುತ್ತೆ ಮತ್ತು ಕೆಳಗೆ ಸೆರಾಮಿಕ್ ರಿಂಗ್ಸ್ ಹಾಕಿರ್ತಾರೆ, ಅದರಲ್ಲೇ ಅದು ಫಿಲ್ಟರ್ ಆಗಿಬಿಟ್ಟು ಬರುತ್ತೆ. ಇದು ಬಂದು ಬಯೋಲಾಜಿಕಲ್ ಫಿಲ್ಟ್ರು. ಇದು ಬಂದು 2 ಅಡಿ ಟ್ಯಾಂಕಿಂದ ಒಂದು 2.5 ಟ್ಯಾಂಕ್ ತನಕನೂ ಇಕ್ಬೋದು. ಇವಾಗ ನೀವು ನೋಡ್ತಾ ಇರೋದು ಬಂದು ವಾಟರ್ ಫಾಲ್ ಫಿಲ್ಟರ್ ಅಂತಾರೆ. ಅಂದರೆ ವಾಟರ್ ಫಾಲ್ ಥರ ಮೇಲೆ ಬೀಳ್ತಾ ಇರುತ್ತೆ. ಈ ಥರ ಫಿಲ್ಟ್ರ್ ಇಕ್ಕೋದ್ರಿಂದನೂ ಕೆಳಗೆಲ್ಲ ಫುಲ್ಲು ಫಿಲ್ಟ್ರೇಷನ್ ಆಗ್ತಿರುತ್ತೆ. ಮೇಲೆ ಬಂದು ನೀರುಗಡೆ ಬಂದು ಎಲ್ಕೊಂಡು ಮೇಲ್ಗಡೆ ಬಂದು ವಾಟರ್ ಫಾಲ್ ಥರ ಬಿಡ್ತಾ ಇರುತ್ತೆ ನೀರನ್ನ. ಇವಾಗ ನೀವು ನೋಡ್ತಾ ಇರೋದು ಬಂದು ಇದು ಕಾರ್ನರ್ ಫಿಲ್ಟರ್ ಅಂತಾರೆ. ಅಂದರೆ ಟ್ಯಾಂಕ್ ಕಾರ್ನರಲ್ಲಿ ಇಕ್ಕಿದ್ರೆ ಇದು ಬಂದು ಚೆನ್ನಾಗಿ ಫಿಲ್ಟ್ರ್ ಮಾಡುತ್ತೆ. ಅಂದರೆ ಕೆಳಗಡೆ ಈ ಥರ 2 ಪೋರ್ಷನ್ ನೋಡ್ಬೋದು ಸ್ಪಾಂಜು, ಅದು ಬಂದು ಫಿಲ್ಟ್ರ್ ಮಾಡ್ತಾ ಇರುತ್ತೆ. ಇದು ಬಂದು 2.5 ಟ್ಯಾಂಕಿಂದ ಒಂದು 3 ಅಡಿ ಟ್ಯಾಂಕ್ ತನಕ ಇಕ್ಬೋದು. ಅಂದರೆ ಅದ್ರ ಜೊತೆನೂ ಬೇರೆ ಫಿಲ್ಟ್ರ್ ಇಕ್ಕಿದ್ರೂ ಚೆನ್ನಾಗಿರುತ್ತೆ. ಇದು ಬಂದು ಕಾರ್ನರಲ್ಲಿರೋ ಗಲೀಜನ್ನೆಲ್ಲ ಇತ್ತು. ಅಂದರೆ ಕಾರ್ನರ್ ಅಂದರೆ ಎಲ್ಲ ಕಡೆನೂ ಎಳೆಯುತ್ತೆ, ಏನಿಲ್ಲ ಅದು ಪ್ರಾಬ್ಲಮ್ಮು. ಇವಾಗ ನೀವು ನೋಡ್ತಾ ಇರೋದು ಬಂದು ಬಾಟಮ್ ಫಿಲ್ಟರ್ ಅಂತಾರೆ. ಅಂದರೆ ಬಾಟಮಲ್ಲಿ ಒಂಥರ ಈ ಥರ ಪ್ಲೇಟ್ ಥರ ಬರುತ್ತೆ. ಅಂದರೆ ಒಂಥರ ಟ್ರೇ ಥರ. ಆ ಟ್ರೇನ ಫಸ್ಟು ಟ್ಯಾಂಕ್ ಸೆಟ್ ಮಾಡುವಾಗ ಬಂದು ನೀವು ಅದು ಹಾಕ್ಬಿಡ್ಬೇಕು. ಅದು ಹಾಕ್ಮೇಲೆ ಒಂದು ಮಣ್ಣು ಇಲ್ಲ ಅಂದರೆ ಗ್ರೇವಲ್ಸ್ ಏನಾದ್ರು ಹಾಕೊಬೋದು ಟ್ಯಾಂಕಲ್ಲಿ. ಅದು ಹಾಕ್ಬಿಟ್ಟು ಅದಕ್ಕೆ ಬಂದು ಮೋಟ್ರ್ ಕನೆಕ್ಷನ್ ಕೊಟ್ಬಿಟ್ರೆ ನಿಮಗೆ ಬಂದು ಅದು ಕೆಳಗೇ ಒಂದು ಇದು ಫಿಲ್ಟ್ರ್ ಆಗುತ್ತೆ. ಮತ್ತು ಅದು ಬಂದು ಒಳಗೆ ಸ್ಟೋರ್ ಮಾಡ್ಕೊಂಡು ಒಂದು ಒಳ್ಳೆ ಬ್ಯಾಕ್ಟೀರಿಯಾನ ಅದು ಕ್ರಿಯೇಟ್ ಮಾಡುತ್ತೆ. ಮೀನಿಗೂ ಒಳ್ಳೆಯದು ಮತ್ತು ಬಯೋಲಾಜಿಕಲಾಗಿ ವರ್ಕ್ ಆಗುತ್ತೆ. ಇದನ್ನ ಬಂದು ಬೇರೆ ಮೋಟ್ರಲ್ಲಿ ಕನೆಕ್ಟ್ ಮಾಡಬೇಕು, ಆವಾಗಲೇ ಅದು ಫಿಲ್ಟ್ರೇಷನ್ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನೋಡ್ಕೊಂಡು ನೀವು ಯಾವ್ಯಾವ ಫಿಲ್ಟ್ರು ಯಾವ್ಯಾವ ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡಿರ್ತೀರ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.